ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಕಲ್ಯಾಣಿ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಊರು ರಾಮನಗರ ಭಾಗದವರು. ಕೆಲಸ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ತೃಪ್ತಿ ಆಗುವಂತೆ ಮಾಡೋದಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತಕ್ಕೊಂಡಿರೋದು. ಬಯಕೆ ಎತ್ತಿ ಚೆನ್ನಾಗಿ ದಂಗಿಸ್ಕೋಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ಸ್ಥಳ ಕಾಲ್ ಮಾಡಿದಾಗ ಲೊಕೇಶನ್ ಸಮೇತ ಕಳಿಸುತ್ತೇನೆ ಅಂತೇಳಿ ಅದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರೋ ಆಡಿ Q3 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಸೊಂಟ ಹಿಡ್ಕೊಂಡು ಎತ್ತಿ ಚೆನ್ನಾಗಿ ಮಾಡಿಸ್ಕೋತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಇದು ನನಗೆ ಹರಿಯಾದ ವಯಸ್ಸಿಂದನೂ ಕೂಡ ಈ ಥರದ ಒಂದು ಬಯಕೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಸೆಕೆಂಡ್ ಒನ್ನು, ಮದುವೆ ಆಗಿದ್ರೂ ಸಹಿತ ಈ ಒಂದು ಆಸೆ ಈಡೇರಿಸಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಮೂರನೇದು, ಮಂಚಕ್ಕೆ ಬಗ್ಗಿದ್ರೆ ಹಿಂದೆಯಿಂದ ಸೊಂಟ ಎತ್ತಿ ಎತ್ತಿ ಕೇಯಬೇಕು ಅಂತೇಳಿ ತಿಳಿಸಿದ್ದಾರೆ. ನಾಲ್ಕನೇದು, ಆ ಥರ ದೆಂಗಿದ್ರೆ ನನಗೆ ಒಂಥರ ನೆಮ್ಮದಿ ಮತ್ತು ತೃಪ್ತಿ ಸಿಗುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಇನ್ನು ಐದನೇದು, ಹಣ ಕೊಟ್ಟಾದರೂ ಕೂಡ ಮಾಡಿಸ್ಕೋತೀನಿ, ಮೊಬೈಲ್ ನಂಬರ್ ಕೊಡಿ ಅಂತೇಳಿ ಇದೆಷ್ಟು ಕೂಡ ಸೊಂಟ ಎತ್ತಿ ಮಾಡಿಸ್ಕೋತೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಸದ್ಯಕ್ಕೆ ಬೇಕಾಗಿರೋ ಗಂಡು ಹೀಗಿದ್ದರೆ ಭಯ ಇಲ್ಲದೆ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಸಹಿತ ಕೊಟ್ಟಿರೋದು. ಫಸ್ಟ್ ಒನ್ನು, ಶ್ರೀಮಂತ ಗಂಡಸರ ಗೆಳೆತನ ಮಾಡೋದಿಲ್ಲ, ಸೊಕ್ಕು ಜಾಸ್ತಿ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಮಿಡಲ್ ಕ್ಲಾಸ್ ಮುದುಕರಿದ್ರೂ ಸಹಿತ ಓಕೆ ಅಂತೇಳಿ ಹೇಳ್ಕೊಂಡಿರೋದು. ಮೂರನೇದು, ಒಂದು ಮಾತ್ರ ನಿಮಗೆ ಗೊತ್ತಿರಲಿ, ನನಗೆ ಹೇಗೆ ಬೇಕೋ ಹಾಗೆ ಸುಖವನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನಾಲ್ಕನೇದು, ಸಾಕು ಸಾಕು ಅಂದರೆ ಸಹಿತ ರಸ ಔಟ್ ಆಗೋ ತನಕ ಬಿಡಬಾರ್ದು. ಐದನೇದು, ಸ್ಟಾಮಿನಾ ಮಾತ್ರ 30 ನಿಮಿಷ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋತೀನಿ ಅಂತೇಳಿ ಇದೆಷ್ಟಿವರೆಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಗುಣಗಳನ್ನು ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ಆಡಿ Q3 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 16,75,000 ಅಂತೇಳಿ ಹೇಳಿರೋದು. ಇನ್ನು ಓವರ್ ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು January 2016. ಇನ್ಸೂರೆನ್ಸ್ ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಆಲ್ಟರ್ನೇಟ್ ಫ್ಯೂಯಲ್ಲು CNG ಕೂಡ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೇವನು 56,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.